ಹಾಯ್ ಎಲ್ಲರೂ ನಮಸ್ಕಾರ, ನಾನು ಅನುಷ್. ವೆಲ್ಕಮ್ ಟು ಅನ್ಶ್ ಟೆಕಿ. ತುಂಬ ದಿನಗಳ ನಂತರ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋಟೋವನ್ನು ಯಾವ ರೀತಿಯಾಗಿ ಎಡಿಟ್ ಮಾಡುವಂಥದ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಫೋಟೋವನ್ನು ಎಡಿಟ್ ಮಾಡುವಂಥ ಕ್ರೇಜ್ ಇರುತ್ತೆ. ಸೊ ನಾನೇನು ಪ್ರೊಫೆಷ್ನಲ್ ಎಡಿಟರ್ ಅಲ್ಲ, ಸೊ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ನ್ಯಾಪ್ಸೀಡ್ ಅಂತ ಒಂದು ಆ್ಯಪಲ್ಲಿ ಫೋಟೋವನ್ನು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಕೆಳಗಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ಈ ಒಂದು ಆ್ಯಪ್ ಸ್ನ್ಯಾಪ್ಸೀಡ್ ಅಂತ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುವಂಥದ್ದು. ಸೊ ಈ ಒಂದು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಯಾವುದಾದ್ರು ಒಂದು ನೀವು ಯಾವ ಒಂದು ಫೋಟೋವನ್ನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೂಲ್ಸಿಗೆ ಬನ್ನಿ. ನಂತರ ಟ್ಯೂನ್ ಇಮೇಜ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬ್ರೈಟ್ನೆಸ್ ಚೇಂಜ್ ಮಾಡೋದಕ್ಕಿರುತ್ತೆ, ಅದನ್ನು ಒಂದು 30 ರೇಂಜಲ್ಲಿ ಇಟ್ಕೊಳ್ಳಿ. ಸೊ 30 ರೇಂಜಲ್ಲಿ ಇಟ್ಕೊಂಡ್ರೆ -30 ರೇಂಜಲ್ಲಿ ಇಟ್ಕೊಳ್ಳಿ. ಸೊ ಅದಾದ ನಂತರ ಕಾಂಟ್ರಾಸ್ಟನ್ನು ಕೂಡ ಮೈನಸ್ಗೆ ಇಳಿಸಿ. ಸೊ -27, 28 ಆ ರೇಂಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಸ್ಟ್ಯಾಚುರೇಷನ್, ಸೊ ಇದನ್ನು ಕೂಡ -24 ಆ ರೀತಿಯಲ್ಲಿ ಇಟ್ಕೊಳ್ಳಿ. ಆ್ಯಂಬಿಯನ್ಸ್ ಅಂತ, ಸೊ ಅದನ್ನು ಒಂದು +10 ಇಟ್ಕೊಳ್ಳಿ. ಬಾಕಿಯನ್ನೆಲ್ಲ ಮೈನಸ್ ಮಾಡ್ಕೊಳ್ಳಿ, ಇದನ್ನು ಪ್ಲಸ್ಸಲ್ಲಿ ಇಟ್ಕೊಳ್ಳಿ. ಸೊ ಅದಾದ ನಂತರ ಹೈಲೈಟ್ಸ್, ಸೊ ಇದನ್ನು ಒಂದು -44 ಇಟ್ಕೊಳ್ಳಿ ಆ ರೇಂಜಲ್ಲಿ. ಸೊ ಎಕ್ಸಾಕ್ಟಾಗಿ ಅದನ್ನು ಇಟ್ಕೊಳ್ಬೇಕು ಅಂತಿಲ್ಲ, ಆ ರೇಂಜಲ್ಲಿ ಇಟ್ಕೊಳ್ಳಿ. ಸೊ ಅದಾದ ನಂತರ ಶ್ಯಾಡೋ, ಸೊ ಅದನ್ನು +8 ಇಟ್ಕೊಳ್ಳಿ. ಸೊ ಅದಾದ ನಂತರ ವಾಮ್ತ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ನೀವು ಅದನ್ನು ಮೈನಸ್ ಮಾಡ್ತಾ ಹೋದಂಗೆ ಅದು ನಿಮ್ಮ ಫೋಟೋಗೆ ಗ್ಲೋ ಕೊಡುತ್ತೆ. ಸೊ ಆ ಒಂದು ಆಪ್ಷನ್ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸೊ ಅದನ್ನು ಒಂದು 30-35 ರೇಂಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಿಮಗೆ ಫೋಟೋವನ್ನು ನೋಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ನೀವು ಅದನ್ನು ಮೂವ್ಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಅದಾದ ನಂತರ ಡೀಟೇಲ್ಸ್ಗೆ ಬನ್ನಿ. ಸೊ ಡೀಟೇಲ್ಸಲ್ಲಿ ಸ್ಟ್ರಕ್ಚರ್ ಅಂತ ಇರುವಂಥದ್ದು ಮೊದಲನೇ ಆಪ್ಷನ್. ಸೊ ಅದನ್ನು ಒಂದು +21 ಇಟ್ಕೊಳ್ಳಿ. ಸೊ ಅದಾದ ನಂತರ ಸೆಲೆಕ್ಟಿವ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ನೀವು ಸೆಲೆಕ್ಟಿವ್ ಅನ್ನುವಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು, ಸೊ ಅದಾದ ನಂತರ ಅದನ್ನು ಡ್ರ್ಯಾಗ್ ಮಾಡೋದಕ್ಕಾಗುತ್ತೆ. ಸೊ ನೀವು ಯಾವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ತೀರಾ, ಸೊ ನಿಮ್ಮ ಫೋಟೋದಲ್ಲಿರುವಂಥ ಯಾವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ತೀರಾ, ಸೊ ಆ ಒಂದು ಪ್ಲೇಸನ್ನು ನೀವು ಗ್ಲೋ ಮಾಡ್ಬೋದು. ಸೊ ಅದಾದ ನಂತರ ಲೆನ್ಸ್ ಬ್ಲರ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಎಡಿಟಿಂಗಲ್ಲಿ. ಸೊ ನೀವು ಲೆನ್ಸ್ ಬ್ಲರ್ ಅಂತ ಕ್ಲಿಕ್ ಮಾಡಿಕೊಂಡು, ಸೊ ಯಾವುದು ನಿಮ್ಮ ಫೇಸಿಗೆ, ಸೊ ಆ ಒಂದು ಫೇಸಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಬ್ಲರ್ ರೇಡಿಯನ್ಸನ್ನು ಮಾಡುವಂಥದ್ದು. ಸೊ ನೀವು ಬ್ಲರ್ ರೇಡಿಯನ್ಸನ್ನು ಎಕ್ಸ್ಟ್ರಾ ಕೊಟ್ಟಂಗೆ ಸೊ ನಿಮ್ಮ ಫೇಸ್ ಕರೆಕ್ಟಾಗಿರುತ್ತೆ. ಸೊ ಅದರ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದೆಲ್ಲ ಬ್ಲರ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಎಷ್ಟು ಬ್ಲರ್ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ತುಂಬಾ ಸಿಂಪಲ್ ಆಗಿರುವಂಥ ಎಡಿಟ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ತುಂಬ ಇಂಥ ಒಂದು ಎಡಿಟ್ಗಳು ಹಾಗೆಯೇ ವಿಡಿಯೋ ಎಡಿಟ್ಗಳು ತುಂಬಾ ಬರೋದಕ್ಕಿದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ.